ಇನ್ನು ಕಲಬುರಗಿಯಲ್ಲಿ ತಗ್ಗಿದ ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಜಲಾವೃತವಾದ ಜಮೀನು ಕಂಡು ರೈತರು ಒಂದ್ ಕಡೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸರಡಗಿ ಗ್ರಾಮದ ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ನೀರು ತೆರವು ಮಾಡಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಕಾಳಜಿ ಕೇಂದ್ರದಲ್ಲಿರುವವರನ್ನ ಮನೆಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಈಗ ಮನೆಗಳಿಂದ ನೀರನ್ನ ಹೊರಹಾಕಿದ್ದಾರೆ. ಕಾಳಜಿ ಕೇಂದ್ರದಲ್ಲಿದ್ದ ಗ್ರಾಮಸ್ಥರನ್ನ ಜನರನ್ನ ಈಗ ಮನೆಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಅಪಾರ ಪ್ರಮಾಣದಲ್ಲಿ ಮಳೆ ಬಂದು ಒಂದ್ ಕಡೆ ಬೆಳೆ ನಾಶವಾಗಿದೆ ಸಂಪೂರ್ಣವಾಗಿ, ಮತ್ತೊಂದು ಕಡೆ ಗ್ರಾಮವೇ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈಗ ಪ್ರವಾಹ ತಗ್ಗಿದೆ ಸ್ವಲ್ಪ ಮಟ್ಟಿಗೆ, ಹೀಗಾಗಿ ನೀರನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನಂತರ ಅಲ್ಲಿ ಕಾಳಜಿ ಕೇಂದ್ರದಲ್ಲಿ ಇದ್ರಲ್ಲ ಆ ಜನರನ್ನ ಈಗ ಮನೆಗಳಿಗೆ ಶಿಫ್ಟ್ ಮಾಡಿರೋದು. ನೋಡಿ, ಇದು ಮಳೆಯಿಂದಾಗಿ ಊರು ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈಗ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ, ಪ್ರವಾಹ ಕೂಡ ತಗ್ಗಿದೆ. ಹೀಗಾಗಿ ಮನೆಗಳಿಗೆ ಮತ್ತೆ ಶಿಫ್ಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂಥ ಭೀಮಾ ನದಿ ಕೊಂಚ ಮಟ್ಟಿಗೆ ತಣ್ಣಗಾಗಿರುವಂಥದ್ದು. ಹಾಗಾಗಿ ಜನರಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನನಗೆ ಕಲಬುರಗಿ ತಾಲೂಕಿನ ಸರಡಗಿ ಬಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಭೀಮಾ ನದಿಯ ಪ್ರವಾಹ ಇದೀಗ ತಗ್ತಾ ಇರುವಂಥದ್ದು. ಅಲ್ಲಿರುವಂಥ ಮುಳುಗಡೆ ಆಗಿರುವಂಥ ಮನೆಗಳು ಒಂದೊಂದಾಗಿ ಇದೀಗ ಓಪನ್ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಮನೆಗಳೆಲ್ಲವೂ ಕೂಡ ಇದೀಗ ನೀರು ಖಾಲಿ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು. ಮಹಾರಾಷ್ಟ್ರದಿಂದ ಏನು ಉಜ್ನಿ ಮತ್ತು ಶೀನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ 3-4 ಲಕ್ಷಕ್ಕಿಂತ ಅಧಿಕ ನೀರನ್ನು ಬಿಟ್ಟಿದ್ರು. ಸೊ ಅದೀಗ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮುಳುಗಡೆಯಾಗಿದ್ದಂಥ ಗ್ರಾಮಗಳು ಇದೀಗ ಓಪನ್ ಆಗೋದಕ್ಕೆ ಮುಂದಾಗಿರುವಂಥದ್ದು. ಸೊ ಸದ್ಯ ಸರಡಗಿ ಬಿರಿ ಗ್ರಾಮದಲ್ಲಿ ಪ್ರವಾಹದ ನಂತರದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಇದೀಗ ತೋರಿಸ್ತಾ ಹೋಗ್ತೀನಿ. ಅಂದರೆ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಮುಳುಗಡೆಯಾಗಿದ್ದಂಥ ಮನೆಗಳು ಇವತ್ತು ಎಲ್ಲವೂ ಕೂಡ ನೀರು ಕಮ್ಮಿಯಾಗಿರುವಂಥದ್ದು. ಆದರೆ ಅಲ್ಲಲ್ಲಿ ಸಾಕಷ್ಟು ಕಸಗಳು ಕೂಡ ಬಂದು ನಿಂತಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಮನೆ ಇದೆ, ಈ ಎಲ್ಲ ಮನೆಗಳು ಕೂಡ ಮುಳುಗಡೆ ಆಗಿದ್ದವು ಸಂಪೂರ್ಣವಾಗಿ. ಆದರೆ ನಿನ್ನೆ ಸಂಜೆವರೆಗೂ ಆ ಮನೆಯಲ್ಲಿರುವಂಥ ಏನು ನೀರು ಸಂಪೂರ್ಣವಾಗಿ ತುಂಬಿರುವಂಥ ನೀರು ಇದೀಗ ಖಾಲಿಯಾಗಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಈಗ ಮನೆಯವರು ಬೀಗ ಹಾಕಿಕೊಂಡು ಬೇರೆ ಕಡೆ ತೆರಳಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇನ್ನು ಸರಡಗಿ ಗ್ರಾಮದಲ್ಲಿರುವಂಥ ಜನಜೀವನ ಇದೀಗ ಸಹಜ ಸ್ಥಿತಿಯತ್ತ ಕೂಡ ಆಗಮಿಸ್ತಾ ಇರುವಂಥ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಮೊದಲೇ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಆದರೆ ಮಧ್ಯಾಹ್ನದ ನಂತರ ನೀರಿನಲ್ಲಿ ಇಳಿಮುಖ ಆಗಿರುವಂಥದ್ದು. ಹಾಗಾಗಿ ಜನರು ಇವತ್ತು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು. ಜೊತೆಗೆ ಆಯುಧ ಪೂಜೆ ಇರುವಂಥ ಹಿನ್ನೆಲೆಯಲ್ಲೂ ಕೂಡ ಅದರ ತಯಾರಿ ನಡೆಸಿರುವಂಥದ್ದು. ಇನ್ನು ಪ್ರವಾಹ ತಗ್ಗಿದ ಹಿನ್ನೆಲೆಯಲ್ಲಿ ಯಾವುದೇ ರೋಗ ರುಜಿನಗಳು ಬರಬಾರ್ದು ಅಂತೇಳಿ ಪಂಚಾಯಿತಿ ವತಿಯಿಂದ ಎಲ್ಲ ಕಡೆ ಏನು ಆ ಒಂದು ಬ್ಲೀಚಿಂಗ್ ಪೌಡ್ರ್ ಏನಿದೆ ಅದನ್ನು ಸಿಂಪಡಣೆ ಮಾಡಿರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಈಗ ಗ್ರಾಮದುದ್ದಕ್ಕೂ ರೋಗ ರುಜಿನಗಳ ಕಾಟ ಶುರುವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಪಂಚಾಯಿತಿ ಅಧಿಕಾರಿಗಳು ಬ್ಲೀಚಿಂಗ್ ಪೌಡ್ರನ್ನು ಹಾಕಿರುವಂಥದ್ದು. ಹಾಗಾಗಿ ಊರು ತುಂಬೆಲ್ಲ ನೀರಿನ ಇಳಿಕೆ ಏನಿತ್ತು, ಅಂದರೆ ನೀರು ತುಂಬಿರುವಂಥ ಊರುಗಳು ಏನಿದೆ ಅಲ್ಲೆಲ್ಲ ಕಡೆ ಈಗ ಕ್ಲೀನಿಂಗ್ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಜನರು ಕೂಡ ಇದೀಗ ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲವೂ ಕೂಡ ಕ್ಲೀನ್ ಮಾಡಿಕೊಂಡು ತಮ್ಮ ಸಹಜ ಜೀವನದತ್ತ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂತಂದರೆ ಕಳೆದ ಒಂದು ವಾರದಿಂದ ನೀರಿನಲ್ಲೇ ಮುಳುಗಿದಂಥ ಮನೆಗಳು ಇದೀಗ ಸಂಪೂರ್ಣವಾಗಿ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡಿ ಆ ಮನೆಗಳಲ್ಲಿ ಇರುವಂಥ ವಸ್ತುಗಳು ದವಸ ಧಾನ್ಯಗಳು ಹಾಳಾಗಿರುವಂಥದ್ದು ಅದೆಲ್ಲವನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇನ್ನು ಇಲ್ಲೂ ಕೂಡ ಒಂದಷ್ಟು ಮನೆಗಳಿದೆ. ಈ ಎಲ್ಲ ಮನೆಗಳು ಕೂಡ ಏನು ನೀರು ಬಂದು ಅಲ್ಲಿರುವಂಥ ಮನೆಗಳಲ್ಲಿರುವಂಥ ವಸ್ತುಗಳು ಕೂಡ ಸಾಕಷ್ಟು ಹಾಳಾಗಿರುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಹಾಗಾಗಿ ಇದೀಗ ಈ ಎಲ್ಲ ಜನರು ಮತ್ತೆ ವಾಪಸ್ ಸಹಜ ಸ್ಥಿತಿಯತ್ತ ಬರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಭೀಮೆಯ ಆರ್ಭಟ ತಣ್ಣಗಾಗಿರುವಂಥ ಹಿನ್ನೆಲೆಯಲ್ಲಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕನ್. ಇನ್ನು ಕಲಬುರಗಿಯಲ್ಲಿ ತಗ್ಗಿದ ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಜಲಾವೃತವಾದ ಜಮೀನು ಕಂಡು ರೈತರು ಒಂದ್ ಕಡೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸರಡಗಿ ಗ್ರಾಮದ ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ನೀರು ತೆರವು ಮಾಡಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಕಾಳಜಿ ಕೇಂದ್ರದಲ್ಲಿರುವವರನ್ನ ಮನೆಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಈಗ ಮನೆಗಳಿಂದ ನೀರನ್ನ ಹೊರಹಾಕಿದ್ದಾರೆ. ಕಾಳಜಿ ಕೇಂದ್ರದಲ್ಲಿದ್ದ
ಗ್ರಾಮಸ್ಥರನ್ನ ಜನರನ್ನ ಈಗ ಮನೆಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಅಪಾರ ಪ್ರಮಾಣದಲ್ಲಿ ಮಳೆ ಬಂದು ಒಂದು ಕಡೆ ಬೆಳೆ ನಾಶವಾಗಿದೆ ಸಂಪೂರ್ಣವಾಗಿ, ಮತ್ತೊಂದು ಕಡೆ ಗ್ರಾಮವೇ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈಗ ಪ್ರವಾಹ ತಗ್ಗಿದೆ ಸ್ವಲ್ಪ ಮಟ್ಟಿಗೆ, ಹೀಗಾಗಿ ನೀರನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನಂತರ ಅಲ್ಲಿ ಕಾಳಜಿ ಕೇಂದ್ರದಲ್ಲಿ ಇದ್ರಲ್ಲ ಆ ಜನರನ್ನು ಈಗ ಮನೆಗಳಿಗೆ ಶಿಫ್ಟ್ ಮಾಡಿರೋದು. ನೋಡಿ, ಇದು ಮಳೆಯಿಂದಾಗಿ ಊರು ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈಗ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ, ಪ್ರವಾಹ ಕೂಡ ತಗ್ಗಿದೆ, ಹೀಗಾಗಿ ಮನೆಗಳಿಗೆ ಮತ್ತೆ ಶಿಫ್ಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂಥ ಭೀಮಾ ನದಿ ಕೊಂಚ ಮಟ್ಟಿಗೆ ತಣ್ಣಗಾಗಿರುವಂಥದ್ದು, ಹಾಗಾಗಿ ಜನರಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಸಡ್ಗಿ ಬಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಭೀಮಾ ನದಿಯ ಪ್ರವಾಹ ಇದೀಗ ತಗ್ತಾ ಇರುವಂಥದ್ದು. ಅಲ್ಲಿರುವಂಥ ಮುಳುಗಡೆ ಆಗಿರುವಂಥ ಮನೆಗಳು ಒಂದೊಂದಾಗೆ ಇದೀಗ ಓಪನ್ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಮನೆಗಳೆಲ್ಲವೂ ಕೂಡ ಇದೀಗ ನೀರು ಖಾಲಿ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು. ಮಹಾರಾಷ್ಟ್ರದಿಂದ ಏನು ಉಜ್ನಿ ಮತ್ತು ಶೀನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ 3-4 ಲಕ್ಷಕ್ಕಿಂತ ಅಧಿಕ ನೀರನ್ನು ಬಿಟ್ಟಿದ್ರು. ಸೊ ಅದೀಗ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮುಳುಗಡೆಯಾಗಿದ್ದಂಥ ಗ್ರಾಮಗಳು ಇದೀಗ ಓಪನ್ ಆಗೋದಕ್ಕೆ ಮುಂದಾಗಿರುವಂಥದ್ದು. ಸೊ ಸದ್ಯ ಸಡ್ಗಿ ಬಿರಿ ಗ್ರಾಮದಲ್ಲಿ ಪ್ರವಾಹದ ನಂತರದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಇದೀಗ ತೋರಿಸ್ತಾ ಹೋಗ್ತೀನಿ. ಅಂದರೆ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಮುಳುಗಡೆಯಾಗಿದ್ದಂಥ ಮನೆಗಳು ಇವತ್ತು ಎಲ್ಲವೂ ಕೂಡ ನೀರು ಕಮ್ಮಿಯಾಗಿರುವಂಥದ್ದು. ಆದರೆ ಅಲ್ಲಲ್ಲಿ ಸಾಕಷ್ಟು ಕಸಗಳು ಕೂಡ ಬಂದು ನಿಂತಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಮನೆ ಇದೆ, ಈ ಎಲ್ಲ ಮನೆಗಳು ಕೂಡ ಮುಳುಗಡೆ ಆಗಿದ್ದವು ಸಂಪೂರ್ಣವಾಗಿ. ಆದರೆ ನಿನ್ನೆ ಸಂಜೆವರೆಗೂ ಆ ಮನೆಯಲ್ಲಿರುವಂಥ ಏನು ನೀರು ಸಂಪೂರ್ಣವಾಗಿ ತುಂಬಿರುವಂಥ ನೀರು ಇದೀಗ ಖಾಲಿಯಾಗಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಈಗ ಮನೆಯವರು ಬೀಗ ಹಾಕಿಕೊಂಡು ಬೇರೆ ಕಡೆ ತೆರಳಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇನ್ನು ಸಡ್ಗಿ ಗ್ರಾಮದಲ್ಲಿರುವಂಥ ಜನಜೀವನ ಇದೀಗ ಸಹಜ ಸ್ಥಿತಿಯತ್ತ ಕೂಡ ಆಗಮಿಸ್ತಾ ಇರುವಂಥ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಮೊದಲೇ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು, ಆದರೆ ಮಧ್ಯಾಹ್ನದ ನಂತರ ನೀರಿನಲ್ಲಿ ಇಳಿಮುಖ ಆಗಿರುವಂಥದ್ದು. ಹಾಗಾಗಿ ಜನರು ಇವತ್ತು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು, ಜೊತೆಗೆ ಆಯುಧ ಪೂಜೆ ಇರುವಂಥ ಹಿನ್ನೆಲೆಯಲ್ಲೂ ಕೂಡ ಅದರ ತಯಾರಿ ನಡೆಸಿರುವಂಥದ್ದು. ಇನ್ನು ಪ್ರವಾಹ ತಗ್ಗಿದ ಹಿನ್ನೆಲೆಯಲ್ಲಿ ಯಾವುದೇ ರೋಗ ರುಜಿನಗಳು ಬರಬಾರ್ದು ಅಂತೇಳಿ ಪಂಚಾಯಿತಿ ವತಿಯಿಂದ ಎಲ್ಲ ಕಡೆ ಏನು ಆ ಒಂದು ಬ್ಲೀಚಿಂಗ್ ಪೌಡ್ರ್ ಏನಿದೆ ಅದನ್ನು ಸಿಂಪಡಣೆ ಮಾಡಿರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಈಗ ಗ್ರಾಮದುದ್ದಕ್ಕೂ ರೋಗ ರುಜಿನಗಳ ಕಾಟ ಶುರುವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಪಂಚಾಯಿತಿ ಅಧಿಕಾರಿಗಳು ಬ್ಲೀಚಿಂಗ್ ಪೌಡ್ರನ್ನು ಹಾಕಿರುವಂಥದ್ದು. ಹಾಗಾಗಿ ಊರು ತುಂಬೆಲ್ಲ ನೀರಿನ ಇಳಿಕೆ ಏನಿತ್ತು, ಅಂದರೆ ನೀರು ತುಂಬಿರುವಂಥ ಊರುಗಳು ಏನಿದೆ ಅಲ್ಲೆಲ್ಲ ಕಡೆ ಈಗ ಕ್ಲೀನಿಂಗ್ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಜನರು ಕೂಡ ಇದೀಗ ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲವೂ ಕೂಡ ಕ್ಲೀನ್ ಮಾಡಿಕೊಂಡು ತಮ್ಮ ಸಹಜ ಜೀವನದತ್ತ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂತಂದರೆ ಕಳೆದ ಒಂದು ವಾರದಿಂದ ನೀರಿನಲ್ಲೇ ಮುಳುಗಿದಂಥ ಮನೆಗಳು ಇದೀಗ ಸಂಪೂರ್ಣವಾಗಿ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡಿ ಆ ಮನೆಗಳಲ್ಲಿ ಇರುವಂಥ ವಸ್ತುಗಳು ದವಸ ಧಾನ್ಯಗಳು ಹಾಳಾಗಿರುವಂಥದ್ದು ಅದೆಲ್ಲವನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇನ್ನು ಇಲ್ಲೂ ಕೂಡ ಒಂದಷ್ಟು ಮನೆಗಳಿದೆ. ಈ ಎಲ್ಲ ಮನೆಗಳು ಕೂಡ ಏನು ನೀರು ಬಂದು ಅಲ್ಲಿರುವಂಥ ಮನೆಗಳಲ್ಲಿರುವಂಥ ವಸ್ತುಗಳು ಕೂಡ ಸಾಕಷ್ಟು ಹಾಳಾಗಿರುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಹಾಗಾಗಿ ಇದೀಗ ಈ ಎಲ್ಲ ಜನರು ಮತ್ತೆ ವಾಪಸ್ ಸಹಜ ಸ್ಥಿತಿಯತ್ತ ಬರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಭೀಮೆಯ ಆರ್ಭಟ ತಣ್ಣಗಾಗಿರುವಂಥ ಹಿನ್ನೆಲೆಯಲ್ಲಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.